ಭಾರತದ ಜನಸಂಖ್ಯೆ ಕಡಿಮೆ ಇದ್ದಾಗ ನೀವು ಹೇಳೋ ಕೃಷಿ ಕರೆಕ್ಟ್ ಸರಿ. ಯಾಕಂದ್ರೆ ಉತ್ಪಾದನೆ ಕಡಿಮೆ ಇರ್ತಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 33 ಕೋಟಿ ನಮ್ಮ ಜನಸಂಖ್ಯೆ. ಸರಿ. ಈಗ 150 ಕೋಟಿ ಜನಸಂಖ್ಯೆ. ಹೌದು. ಇಷ್ಟು ಜನರಿಗೆ ಹೊಟ್ಟೆ ತುಂಬಿಸ್ಬೇಕು ಅಂದರೆ ಹೆಚ್ಚು ಬೆಳೆ ಬರಬೇಕು. ಹೆಚ್ಚು ಬೆಳೆ ಬರಬೇಕು, ರಾಸಾಯನಿಕ ಗೊಬ್ಬರ ಹಾಕಬೇಕು, ಬೀಜ ಹಾಕಬೇಕು, ಎಣ್ಣೆ ಹೊಡಿಬೇಕು. ಹಾಗೆ ಅನ್ನೋ ಒಂದು ಭ್ರಮೆಯನ್ನು ಹಾಂ, ನಮ್ಮ ವೈಜ್ಞಾನಿಕರು ಹುಟ್ಟಿಸಿದ್ರು. ಇದು ಒಂದು ಭ್ರಮೆ. ನಾವು ಇವತ್ತು ಸಹಿತ ಇಷ್ಟೆಲ್ಲ ಮಾಡಿದೀವಲ್ಲ, ಇಷ್ಟೆಲ್ಲ ಮಾಡಿ ಇವತ್ತಿನ ದಿವಸ ಏನಿದೆ ಮೊದಲಿನಗಿಂತಲೂ ಹೆಚ್ಚು ಆಮದು ಮಾಡ್ಕೊಳ್ತಾ ಇದ್ದೀವಿ ಬೇಳೆಕಾಳುಗಳನ್ನು ಮತ್ತು ಎಣ್ಣೆ ಕಾಳುಗಳನ್ನು. ಹಾಗಾದ್ರೆ ಅದರಲ್ಲಿ ಸ್ವಾವಲಂಬಿ ಆಗಬೇಕಾಗಿತ್ತಲ್ಲ. ನಾವು ಬರೀ ಕಮಾಡಿಟಿ ಮಟೀರಿಯಲ್ ಏನಿತ್ತಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಉಳಿದವುಗಳ ಮೇಲೆ ಏನು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಒಂದನ್ನು ಬೆಳೆಯೋದಕ್ಕೆ ಹೋಗಿ 100 ಕಳ್ಕೊಂಡಿವಿ. ಆಮೇಲೆ ಇನ್ನೊಂದೇನು, ಈ ಹರಿತ ಕ್ರಾಂತಿಯಿಂದನೇ ರಾಸಾಯನಿಕ ಗೊಬ್ಬರಗಳಿಂದನೇ ಕೃಷಿ ಸುಧಾರಿಸ್ತು ಅನ್ನುವಂಥದ್ದು ಒಂದು ಭ್ರಮೆ. ಓಕೆ. ಯಾಕೆ ಅಂತ ಕೇಳಿದರೆ, ಸ್ವಾತಂತ್ರ್ಯ ನಂತರದಲ್ಲಿ ಈ 60ರ ದಶಕದ ನಂತರ ಮಳೆ ಸ್ವಲ್ಪ ಕಡಿಮೆ ಆಯಿತು. ಮೊದಲು ಬೆಳೆದಂಥ ಬೆಳೆಯಲ್ಲಿ ಅರ್ಧ ಬೆಳೆ ಮಳೆಯಲ್ಲೇ ಹಾಳಾಗಿ ಹೋಗ್ತಿತ್ತು. ಓಕೆ ಓಕೆ. ಮಳೆ ಸ್ವಲ್ಪ ಕಡಿಮೆ ಆಯಿತು. ಒಂದು, ಸ್ವಾತಂತ್ರ್ಯ ನಂತರದಲ್ಲಿ ಡ್ಯಾಮ್ಗಳು ಕಟ್ಟಲ್ಪಟ್ಟು, ಆಮೇಲೆ ಈ ಬೋರ್ವೆಲ್ಗಳು, ಹೌದು, ಟೆಕ್ನಾಲಜಿ ಬಂತು. ಹೌದು. ಆ ಟೆಕ್ನಾಲಜಿಯಿಂದಾಗಿ ಬಂಜರು ಭೂಮಿ ಏನಿತ್ತು ಅದರ ಸಾಗುವಳಿ ಸಿಕ್ಕಾಪಟ್ಟೆ ಹೆಚ್ಚಾಯಿತು. ಮೊದಲಿದ್ದ ಭೂಮಿಗಿಂತಲೂ 2 ಪಟ್ಟು 3 ಪಟ್ಟು ಭೂಮಿಯಲ್ಲಿ ಕೃಷಿ ಈಗ ನಡೀತಾ ಇದೆ. ನೀವು ಹೇಳೋದು 3 ಎಕರೆ ಈಲ್ಡ್ ಏನು ಜಾಸ್ತಿ ಆಗಿಲ್ಲ. ಇದರಿಂದ ಏನು ಬರೀ 14% ಜನ ಮಾತ್ರ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಅದು ICR ರಿಪೋರ್ಟು. ICR ರಿಪೋರ್ಟ್ನಲ್ಲಿ ಇದನ್ನು ಅಳವಡಿಸ್ಕೊಂಡವ್ರು 14% ಜನ, ಆದರೆ ದೊಡ್ಡ ಜನ ಅಳವಡಿಸ್ಕೊಂಡ್ರು. ಆಮೇಲೆ ಇದಕ್ಕಿಂತಲೂ ನಾವು ಇವತ್ತಿನ ದಿವಸ ವಿಚಾರ ಮಾಡಿರಿ, 1% ಜನರ ಕೈಯಲ್ಲಿ 57% ಭೂಮಿ ಇದೆ. ಆಮೇಲೆ 43% ಜನರ ಕೈಯಲ್ಲಿ 99% ಭೂಮಿ ಇದೆ. ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಒಂದು ವೇಳೆ ಅವ್ರು ಹೇಳೋದೇ ನಿಜ ಆದರೆ ಇದು ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ನಮ್ಮಲ್ಲಿ ಸಮಸ್ಯೆ ಏನಾಯಿತು ಅಂತಂದರೆ, ಈ ಹೊಸ ತಂತ್ರಜ್ಞಾನಗಳು ಬಂದು ಭೂಮಿಯನ್ನು ಉಳೋದಕ್ಕೆ ಇದು ಮಾಡೋಕ್ಕೆ ಅನುಕೂಲತೆ ಆಯಿತು. ಅದರಿಂದಾಗಿ ಹಸಿರು ಕ್ರಾಂತಿ ಆಯಿತೇ ಹೊರತು ಬರೀ ರಸಗೊಬ್ಬರದಿಂದ ಹಸಿರು ಕ್ರಾಂತಿ ಆಗಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.